ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಮೊದಲು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಕಾಮನೆಗಳು. ಪ್ರೀತಿಯ ಹಣತೆಯ ಸಹೃದಯ ಬಂಧುಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು. ತಮ್ಮಲ್ಲಿ ನಾನು ಮಾತಾಡ್ಲಿಕ್ಕೆ ಶುರು ಮಾಡೋ ಮೊದಲು ಒಂದು ವಿನಂತಿಯನ್ನ ಮಾಡ್ಕೊಳ್ತೇನೆ. ಇದು ನಾನು ಗ್ರಾಮಾಂತರ ಪ್ರದೇಶದಿಂದ ಮಾತಾಡ್ತಾ ಇರೋದ್ರಿಂದ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಸ್ವಲ್ಪ ಇರೋದ್ರಿಂದ ನಿಮಗೆ ವಿಡಿಯೋ ಮುಖಾಂತರ ಬರಲಿಕ್ಕೆ ಸಮಸ್ಯೆ ಆಗಿದೆ. ನಾವು ಈಗಾಗಲೇ ನಾನು ಅದನ್ನು ಪರಿಶೀಲಿಸಿ ಸ್ವಲ್ಪ ಅಡಚಣೆ ಆಗಿದ್ದು ಗಮನಕ್ಕೆ ಬಂದಿದೆ. ಹಾಗಾಗಿ ಕಾರ್ಯಕ್ರಮದ ಮಧ್ಯದಲ್ಲಿ ಅದು ಅನಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಆಡಿಯೋ ಮುಖಾಂತರನೇ ತಮ್ಮನ್ನ ಸಂಪರ್ಕಿಸ್ತೀನಿ. ದಯಮಾಡಿ ಕ್ಷಮಿಸಬೇಕು ಅಂತ ಬಹಳ ವರ್ಷಗಳು ಈ ದೇಶಕ್ಕೊಬ್ಬ ವಿದೇಶಿ ಪತ್ರಕರ್ತ ಬಂದಿದ್ದ. ಅವನು ಪತ್ರಕರ್ತನೂ ಹೌದು, ಜೊತೆಗೆ ಒಬ್ಬ ಜನಪ್ರಿಯ ಕಾದಂಬರಿಕಾರನೂ ಹೌದು. ಆತ ಇಲ್ಲಿನ ಅನೇಕ ವಿಚಾರಗಳನ್ನ ತಿಳ್ಕೊಂಡು ಒಂದು ಬೃಹತ್ ಕಾದಂಬರಿಯನ್ನ ಬರೆಯೋನಿದ್ದ. ಆದ್ರೆ ಆತನ ಆಲೋಚನೆ ಹೇಗಿತ್ತು ಅಂತ ಹೇಳಿದ್ರೆ, ಅದು ಭಾರತದ ಚಿಂತನೆಯೊಂದಿಗೆ ಸಕಾರಾತ್ಮಕ ದೃಷ್ಟಿಕೋನವನ್ನ ಹೊಂದಿರಲಿಲ್ಲ. ಬದಲಾಗಿ ಆತ ಈ ದೇಶದ ಸಂಸ್ಕೃತಿ, ಈ ದೇಶದ ಪರಂಪರೆಯ ಬಗ್ಗೆ ನಕಾರಾತ್ಮಕ ಭಾವನೆಯನ್ನ ಹೊಂದಿದ್ದ. ಆ ವ್ಯಕ್ತಿ ಒಂದು ಹೋಟೆಲ್ನಲ್ಲಿ ಉಳ್ಕೊಂಡಿದ್ದ. ಆ ಹೋಟೆಲ್ನಲ್ಲಿ ಅನೇಕ ಬೇರೆ ಬೇರೆ ವ್ಯಕ್ತಿಗಳನ್ನ ಅವನು ಪ್ರತಿನಿತ್ಯ ಭೇಟಿ ಮಾಡ್ತಿದ್ದ, ಭಾರತೀಯ ವಿಚಾರಗಳನ್ನ ಹಂಚ್ಕೊಳ್ತಿದ್ದ. ಹಾಗಿರ್ಬೇಕಾದ್ರೆ ಈ ದೇಶದ ಒಬ್ಬ ದೇಶಭಕ್ತ ಮನಸ್ಸಿನ ಒಬ್ಬ ವ್ಯಕ್ತಿ ಆ ಕಾದಂಬರಿಕಾರನನ್ನ ಅವನು ಉಳಿದಿರ್ತಕ್ಕಂಥ ಹೋಟೆಲಲ್ಲಿ ಅವನನ್ನ ಭೇಟಿ ಮಾಡಕ್ಕೆ ಹೊರಟ. ಭೇಟಿ ಮಾಡಿದಾಗ ಅವನ ಜೊತೆ ಮಾತುಕತೆ ನಡೆದಾಗ ಅವನ ಮನಸ್ಸಿನಲ್ಲಿ ಈ ದೇಶದ ಬಗ್ಗೆ ನಕಾರಾತ್ಮಕ ದೃಷ್ಟಿಕೋನ ಇದ್ದದ್ದನ್ನ ಆ ಭಾರತದ ಒಬ್ಬ ಧ್ಯೇಯನಿಷ್ಠ ದೇಶಭಕ್ತ ಪತ್ರಕರ್ತ ಗಮನಿಸಿದ. ಅವನ ಹೆಸರು ಸುಭಾಷ್ ಅನ್ನೋ ಹೆಸರಾಗಿತ್ತು. ಅವನಿಗೆ ಅನಿಸ್ತು, ಈತ ಒಬ್ಬ ಮಹಾನ್ ಕಾದಂಬರಿಕಾರ, ನಾಳೆ ಹೋಗಿ ಒಂದು ಬೃಹತ್ತಾದ ಕಾದಂಬರಿಯನ್ನು ಬರೆಯೋನಿದ್ದಾನೆ. ಆದ್ರೆ ಆತ ನನ್ನ ದೇಶದ ಬಗ್ಗೆ ಸಲ್ಲದ ಅಭಿಪ್ರಾಯಗಳನ್ನು ಅದರಲ್ಲಿ ಬರೆದ್ರೆ ನನ್ನ ದೇಶದ ಗೌರವ ಕಡಿಮೆ ಆಗುತ್ತೆ ಜಗತ್ತಿನ ದೃಷ್ಟಿಯಲ್ಲಿ ಅಂತ ಹೇಳಿ ಅವನು ಆಲೋಚನೆ ಮಾಡಿದ. ಅವನನ್ನ ಆ ವಿದೇಶಿ ಕಾದಂಬರಿಕಾರನನ್ನ ಬೇರೆ ಬೇರೆ ಮುಖಾಂತರ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ಆತ ಪೂರ್ವಗ್ರಹಿತ ಆಗಿದ್ದ. ಭಾರತದ ಉತ್ಕೃಷ್ಟ ಚಿಂತನೆಗಳ ಒಂದು ಪರಿಚಯ ಅವನಿಗೆ ಇದ್ದಂತೆ ಅನಿಸ್ಲಿಲ್ಲ. ಅವನು ಎಷ್ಟೇ ಹೇಳಿದ್ರು, ನಿನ್ನ ಮಾತನ್ನು ನಾನು ಒಪ್ಲಿಕ್ಕೆ ತಯಾರಿಲ್ಲ. ಭಾರತ ಅಂದ್ರೆ ಅದು ಮೂಢರ ದೇಶ. ಇಲ್ಲಿ ಭಿಕ್ಷುಕರಿದ್ದಾರೆ, ಇಲ್ಲಿ ಆವಾಡಿಗರಿದ್ದಾರೆ, ಆವಗಳನ್ನ ಪೂಜೆ ಮಾಡ್ತಕ್ಕಂಥ, ಹುತ್ತಗಳನ್ನ ಪೂಜೆ ಮಾಡ್ತಕ್ಕಂಥವ್ರಿದ್ದಾರೆ, ಕಲ್ಲು ಮಣ್ಣನ್ನ ಆರಾಧಿಸ್ತಕ್ಕಂಥವ್ರಿದ್ದಾರೆ, ನೀವು ಮೂಢ ಜನ ಅಂತ ಹೇಳಿ ಮೇಲಿಂದ ಮೇಲೆ ಅವನನ್ನ ಜರೆದ. ಆದ್ರೆ ಸುಭಾಷ್ ಅನ್ನುವ ಈ ಧ್ಯೇಯನಿಷ್ಠ ಪತ್ರಕರ್ತನಿಗೆ ಬೇಸರ ಆಯಿತು. ಆದ್ರೆ ಅವನು ಮೇಲಿಂದ ಮೇಲೆ ಅವನನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನವೂ ಫಲಗೊಳ್ಳಲಿಲ್ಲ. ಆಗ ಸುಭಾಷ್ ಏನ್ ಮಾಡ್ದ ಅಂತೇಳಿ ಅವನನ್ನ ತಡೆದು ಅವನ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡ್ದ. ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅವನು ಈಜು ಹೊಡಿಬೇಕಾದ್ರೆ ಅವನ ಮೇಲೆ ನೆಗೆದು ಅವನ ಹಲ್ಲೆಗೆ ಪ್ರಯತ್ನ ಮಾಡ್ದ. ಅಲ್ಲಿರ್ತಕ್ಕಂಥವ್ರೆಲ್ಲರೂ ಬಂದು ಅವನನ್ನ ಹತ್ತಿದ್ರು. ಅವನನ್ನ ನ್ಯಾಯಾಂಗ ವಿಚಾರಣೆಗೆ ಒಳಪಡಿಸಲಾಯಿತು. ಅವನಿಗೆ 1 ವರ್ಷದ ಶಿಕ್ಷೆಯನ್ನು ಕೂಡ ವಿಧಿಸಲಾಯಿತು. ಇದಾಗಿ ಬಹಳ ದಿನಗಳು ಕಳೀತು. ಆದಾಗ ಆ ಸುಭಾಷ್ ಅನ್ನೋ ಪತ್ರಕರ್ತನಿಗೆ ಅವನ ಮಿತ್ರ ಭೇಟಿ ಮಾಡ್ದ. ಕೇಳ್ದ, ನಿನಗೆ ಯಾಕೆ ಬೇಕಿತ್ತು? ಅವನು ಬರ್ದ್ರೆಷ್ಟು ಬಿಟ್ರೆಷ್ಟು, ನೀನ್ ಯಾಕೆ ಅವನನ್ನು ತಡೆದೆ ಅಂತ ಹೇಳಿದಾಗ ಅವನು ಹೇಳ್ದ, ಆ ಕಾದಂಬರಿಕಾರನ ಕಾದಂಬರಿಗಳು ಅಸಂಖ್ಯ ಓದುಗರು ಇದ್ದಾರೆ. ಆ ಅಸಂಖ್ಯ ಓದುಗರು ಆ ಕಾದಂಬರಿಗಳನ್ನ ಓದ್ತಾರೆ. ಆ ಕಾದಂಬರಿಯನ್ನು ಓದಿದ್ರೆ
ಓದಿರ್ತಕ್ಕಂಥವ್ರು ನನ್ನ ದೇಶದ ಬಗ್ಗೆ ಹಗುರವಾಗಿ ಮಾತಾಡೋದಿಲ್ವಾ? ನನ್ನ ದೇಶಕ್ಕೆ ಜಗತ್ತಿನ ಎದುರು ಅಪಮಾನ ಆಗೋದಿಲ್ವಾ? ನಾನು ಕೊಂದು ಅವನನ್ನ ಈ ನನ್ನ ದೇಶದ ಬಗ್ಗೆ ಇರ್ತಕ್ಕಂಥ ನಕಾರಾತ್ಮಕ ಭಾವನೆಯನ್ನಾದ್ರೂ ಹೋಗ್ಲಾಡಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಾನು ತೊಡಗಿದೆ. ಆ ಕಾದಂಬರಿಕಾರನಿಗೆ ನಾನು ಎಲ್ಲಾ ಪ್ರಯತ್ನವನ್ನ ಮಾಡಿದ್ರು ಕೂಡ ಆತ ಒಪ್ಪಲಿಲ್ಲದೆ ಇದ್ದಾಗ ನಾನು ಅನಿವಾರ್ಯವಾಗಿ ಅವನ ಮೇಲೆ ಹಲ್ಲೆಯ ಮಾಡಬೇಕಾಯ್ತು ಅಂತ. ಹಾಗಾಗಿ ಕೊನೆ ಪಕ್ಷ ನಾನು ನನ್ನ ದೇಶದ ಬಗ್ಗೆ ಹಗುರವಾಗಿ ಬರೀತಕ್ಕಂಥ ಈ ಅಭಿಪ್ರಾಯವನ್ನಾದ್ರೂ ಬದಲಾಯಿಸೋ ಅವಶ್ಯಕತೆ ನನಗೆ ಬಂತು. ಹಾಗಾಗಿ ಅವನನ್ನ ಹಲ್ಲೆ ಮಾಡಿದೆ. ನನಗೆ ಈ ಬಗ್ಗೆ ಯಾವ ಪಶ್ಚಾತ್ತಾಪ ಕೂಡ ಇಲ್ಲ ಅಂತ ಹೇಳಿ ಅವನು ದಿಟ್ಟವಾಗಿ ಹೇಳ್ದ. ಅದಾಗಿ 1 ವರ್ಷ ಆಗಿತ್ತು. ಆ ಕಾದಂಬರಿಕಾರ ಅವನ ದೇಶಕ್ಕೆ ಹೋಗಿದ್ದ. ಅದಾಗಿ 1 ವರ್ಷದ ತರುವಾಯ ಆ ಪತ್ರಕರ್ತ ಒಂದು ಬಗ್ಗೆ ಕಳಿಸ್ಕೊಟ್ಟಿ ಮಿತ್ರಕವನ್ನು ಜೈಲಿಗೆ ಬಂದಾಗ ನೋಡು, ಆ ವಿದೇಶಿ ಪತ್ರಕರ್ತ ನಿನಗೊಂದು ಪುಸ್ತಕವನ್ನ ಕೊಟ್ಟಿದ್ದಾನೆ, ಅವನು ಬರೆದಂತ ಕಾದಂಬರಿಯನ್ನ ಕೊಟ್ಟಿದ್ದಾನೆ ಅಂತ. ಆಗ ಸುಭಾಷ್ ಹೇಳ್ದ, ನನಗೆ ಅದು ತೋರಿಸ್ಬೇಡ, ಅದು ನನ್ನ ದೇಶವಾಗಿದೆ. ನನ್ನ ದೇಶದ ವಿರುದ್ಧವಾಗಿ ಅವನು ಬರತಕ್ಕಂಥ ಸಂಗತಿಗಳನ್ನು ನಾನು ಓದ್ಲಿಕ್ಕೆ ಸಿದ್ಧನಿಲ್ಲ. ನನ್ನ ದೇಶ ಅತ್ಯಂತ ಪ್ರಾಚೀನ ರಾಷ್ಟ್ರ. ಈ ರಾಷ್ಟ್ರದ ಶ್ರೇಷ್ಠತೆಗೆ ಅರಿವಿಲ್ಲದವನ ಅವನ ಕತೆ ಕಾದಂಬರಿಯನ್ನ ನಾನು ಓದಿ ಏನಾಗಬೇಕಾಗಿದೆ ಅಂತ ಹೇಳಿದಾಗ, ಅದು ಆ ರೀತಿಯಲ್ಲ, ಈ ಪುಸ್ತಕವನ್ನ ನೀನು ಸರಿಯಾಗಿ ನೋಡು ಅಂತ ಹೇಳಿ ಅದರ ಮೊದಲ ಪುಟವನ್ನ ತೆಗೆದು ತೋರಿಸ್ತಾ ಅವನ ಮಿತ್ರ. ಅದರಲ್ಲಿ ಮೇಲ್ ಬರ್ದಿತ್ತು ಅರ್ಪಣೆ ಅಂತ ಹೇಳಿ. ಆ ಅರ್ಪಣೆ ಸ್ವತಃ ಆ ವಿದೇಶಿ ಕಾದಂಬರಿಕಾರ ಅವನನ್ನ ಹಲ್ಲೆಗೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಸುಭಾಷನ ಹೆಸರಿಗೆ ಅವನು ಅರ್ಪಿಸಿದ್ದ. ಆಶ್ಚರ್ಯ ಅನ್ನಿಸ್ಬಿಟ್ಟು ಅದರಲ್ಲಿ ಅವನು ಆ ಮುನ್ನುಡಿ ಆರಂಭದಲ್ಲಿ ಒಂದಷ್ಟು ಬರೀತಾನೆ, ನಾನು ಭಾರತದ ಬಗ್ಗೆ ಕೆಟ್ಟ ಅಭಿಪ್ರಾಯದೊಂದಿಗೆ ಆ ದೇಶಕ್ಕೆ ಹೋದೆ. ಆದ್ರೆ ನನಗೆ ಅಲ್ಲಿರ್ತಕ್ಕಂಥ ಅನೇಕರ ಪರಿಚಯ ಆಯಿತು. ಅವರೆಲ್ಲರೂ ಕೂಡ ಆ ದೇಶದ ಬಗ್ಗೆ ನಕಾರಾತ್ಮಕವಾದನ್ನೇ ನನ್ನ ಸಂಗತಿ ನಾನು ಹೇಳ್ತಿದ್ರು. ಮತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅವರ ದೇಶದ ಬಗ್ಗೆ ಹೇಳಿದಾಗೆಲ್ಲ ಅವರು ಯಾವುದೇ ಬೇಸರವನ್ನ ವ್ಯಕ್ತಪಡಿಸ್ತಿರ್ಲಿಲ್ಲ. ಆದ್ರೆ ಒಬ್ಬ ವಿಚಿತ್ರವಾದ ವ್ಯಕ್ತಿ ಬಂದ ನನ್ನ ಹತ್ರ. ಬಂದಾಗ ಅವನು ನಾನು ಭಾರತದ ಬಗ್ಗೆ ಅಂತ ಕೆಲವು ಸಮಸ್ಯೆಗಳನ್ನ ಅವನ ಮುಂದೆ ಹೇಳಿದಾಗ ಅವನು ಸಿಟ್ಟಾದ, ನನ್ನ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟ. ಆದ್ರೆ ಅವನು ಹೇಳಿರ್ತಕ್ಕಂಥ ಕೆಲವು ಮಾತುಗಳು, ಕೆಲವು ವಿಚಾರಗಳು ನನ್ನ ಮೇಲೆ ಭಾರಿ ಪ್ರಭಾವ ಬೀರಿದ್ವು. ಆ ಬೀರಿದ ಪರಿಣಾಮ ನಾನು ಭಾರತವನ್ನ ಮತ್ತೊಂದು ಮಗ್ಗಲಿನಲ್ಲಿ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ, ಮತ್ತೊಂದು ರೀತಿಯಲ್ಲಿ ಅದನ್ನ ವಿಶ್ಲೇಷಣೆ ಮಾಡುವಂತ ಪ್ರಯತ್ನ ಮಾಡಿದೆ. ಆದ್ರೆ ನನಗೆ ಭಾರತದ ಬಗ್ಗೆ ಆ ಅಧ್ಯಯನ ವಿಶ್ಲೇಷಣೆಯ ತರುವಾಯ ನನಗೆ ಭಾರತದ ನೈಜ ಪರಿಚಯ ಆಗ್ತಾ ಹೋಯಿತು. ಹಾಗಾಗಿ ಆ ಭಾರತದ ಶ್ರೇಷ್ಠತೆಯನ್ನ ನನ್ನ ಗಮನಕ್ಕೆ ನನ್ನ ವಿಚಾರಕ್ಕೆ ತಂದಂತ ಆ ವ್ಯಕ್ತಿ, ಅವನ ಬಗ್ಗೆ ನನಗೆ ಭಾರಿ ಒಂದು ವಿಶ್ವಾಸ ಬಂತು. ಆ ಹಿನ್ನೆಲೆಯಲ್ಲಿ ನಾನು ಭಾರತವನ್ನ ಅಧ್ಯಯನ ಮಾಡಿದೆ. ಭಾರತವನ್ನ ಅಧ್ಯಯನ ಮಾಡಿದಾಗ ನನಗೆ ಭಾರತದ ನೈಜ ಮುಖ ತೆರೆಕೊಳ್ತು. ಇಂಥ ಒಂದು ದೇಶದ ಶ್ರೇಷ್ಠತೆ, ಇಂಥ ಒಂದು ದೇಶದ ಉತ್ಕೃಷ್ಟ ಸಂಸ್ಕೃತಿಯನ್ನ ನಾನು ತಿಳ್ಕೊಳ್ಳಿಕ್ಕೆ ಆ ಸುಭಾಷ್ ಅನ್ನೋ ವ್ಯಕ್ತಿ ಕಾರಣ ಆದ. ಹಾಗಾಗಿ ಈ ಪುಸ್ತಕವನ್ನ ಅವನಿಗೆ ಸಮರ್ಪಿಸ್ತಾ ಇದ್ದೀನಿ ಅಂತ ಹೇಳಿ ಆ ಕಾದಂಬರಿಕಾರ ಬರೆದಿದ್ದ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಸಣ್ಣ ಮನಸ್ಥಿತಿ ಇದೆ ಅಂತ ಹೇಳಿ. ಏನಂತ ಹೇಳಿದ್ರೆ, ಈ ದೇಶದ ಬಗ್ಗೆ ಇಲ್ಲಿನ ಜನರೇ ಒಂದು ನಕಾರಾತ್ಮಕವಾಗಿ ದೃಷ್ಟಿಕೋನವನ್ನ ಇಟ್ಕೊಂಡಿರ್ತಕ್ಕಂಥದ್ದು, ಈ ದೇಶದ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥ, ಈ ದೇಶದ ಬಗ್ಗೆ ಒಂದು ಕೀಳಿರಿಮೆ ಮೂಡಿಸ್ತಕ್ಕಂಥ ಒಂದು ವ್ಯವಸ್ಥಿತ ಪ್ರಯತ್ನ ಈ ದೇಶದಲ್ಲಿ ಅನೇಕ ಕಾಲಗಳಿಂದ ಆಗಿ ಬಂದಿದೆ. ಅದಕ್ಕೆ ಕಾರಣ ಈ ದೇಶವನ್ನ ಪರಕೀಯರು ಆಳಿದ್ದು ಅಂತ ಹೇಳಿ. ಪರಕೀಯರು ಆಳಿದ್ರೆ ಪರವಾಗಿರ್ಲಿಲ್ಲ, ಆದ್ರೆ ಆಳಿದಾಗ ಈ ದೇಶದ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯವನ್ನ ಇಲ್ಲಿನ ಜನಮಾನಸದಲ್ಲಿ ಜೋಡಿಸ್ತಕ್ಕಂಥ ಪ್ರಯತ್ನವನ್ನ ಈ ದೇಶದಲ್ಲಿ ನಡೆಸಲಾಯಿತು. ಅದನ್ನ ಓದಿರ್ತಕ್ಕಂಥ ಅನೇಕ ವಿದ್ಯಾವಂತರು ಅದೇ ರೀತಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಆಲೋಚನೆ ಮಾಡಿದಾಗ ಈ ದೇಶ ಅಂತ ಹೇಳಿದ್ರೆ ಇದು ಭಿಕ್ಷುಕರ ದೇಶ, ಇದು ಆವಾಡಿಗರ ದೇಶ ಅನ್ನೋ ಕೆಟ್ಟ ಅಭಿಪ್ರಾಯ ಅವರಲ್ಲಿ ಮೂಡಿಸ್ತು.
ಆದ್ರೆ ವಾಸ್ತವವಾಗಿ ಈ ದೇಶ ಅಂದ್ರೆ ಏನು, ಈ ರಾಷ್ಟ್ರ ಅಂದ್ರೆ ಏನು, ಇಲ್ಲಿನ ಪರಂಪರೆ ಏನು ಅಂತ ಹೇಳಿ ಇಲ್ಲಿನ ಒಂದು ನೈಜ ದೃಷ್ಟಿಕೋನದಿಂದ ವಿಶ್ಲೇಷಣೆ ಸಾಧ್ಯವೇ ಆಗಲಿಲ್ಲ. ನಮ್ಮಲ್ಲಿ ಅನೇಕರು ನಾವು ನಮ್ಮಲ್ಲಿ ನಾವೆಲ್ಲ ಓದೋರೇ ಇದ್ದೀವಿ. ನಮ್ಮ ಟಿ ಸಿಗಳಲ್ಲಿ ನಮ್ಮ ವರ್ಗಾವಣೆ ಪತ್ರದಲ್ಲಿ ಒಂದು ಕಾಲಂ ಇರುತ್ತೆ. ಅದೇನಂತ ಹೇಳಿದ್ರೆ ರಾಷ್ಟ್ರೀಯತೆಯ ಅಂತ ಹೇಳಿ, ರಾಷ್ಟ್ರೀಯತೆ ಅನ್ನೋ ಒಂದು ಕಾಲಂ. ಆ ಕಾಲಂನಲ್ಲಿ ನಾವೆಲ್ಲರೂ ರಾಷ್ಟ್ರೀಯತೆ ಕೇಳಿದಾಗ ಭಾರತೀಯ ಅಂತ ಬರೆದು ಬಿಡ್ತೀವಿ. ಭಾರತೀಯ ಅಂತ ಬರೀಲಿಕ್ಕೆ ನಮ್ಗೆ ಸುಲಭ ಇದೆ. ಆದ್ರೆ ನಿಜ ಅರ್ಥದಲ್ಲಿ ನಾವು ಭಾರತೀಯರಾಗಿದ್ದೀವ? ಈ ದೇಶ ನಾವು ನಮ್ಮ ಮಾತೃಭೂಮಿ, ಭೂಮಿ ಅಥವಾ ಗುರುಸ್ವರೂಪಿ ಅಂತ ನಾವು ಭಾವಿಸಿದೀವ? ಈ ದೇಶ ನಮ್ಗೆ ಎಲ್ಲವನ್ನ ಕೊಟ್ಟಿದೆ, ಆ ದೇಶಕ್ಕೆ ನಮ್ಮ ನಿಷ್ಠೆ ಇದೆಯಾ ಅಂತ ಹೇಳಿ ನಾವು ಆಲೋಚನೆ ಮಾಡಿದ್ರೆ ಸತ್ಯಗಳು ಇದು ಭಾರಿ ನಿರಾಶೆ ಆಗುತ್ತೆ ಅಂತ ಹೇಳಿ. ಆದ್ರೆ ಒಂದು ದೇಶ ಅಂದ್ರೆ ಏನು? ಅನೇಕ ಬಾರಿ ನಮ್ಗನ್ಸುತ್ತೆ ಬ್ರಿಟಿಷರು ಅವರು ಈ ದೇಶಕ್ಕೆ ಆಳ್ವಿಕೆಗೆ ಬಂದ ಮೇಲೆ ಇದೊಂದು ದೇಶ ಇದು ಈ ಒಂದು ರಾಷ್ಟ್ರ ಜೀವನ ಅದ್ಭುತವಾದ ಸಂಗತಿ ಈ ದೇಶದಲ್ಲಿ ಇತ್ತು ಅಂತ ಹೇಳಿ. ರಾಷ್ಟ್ರ ಅಂತ ಹೇಳಿದ್ರೆ ಭೂಮಿಯ ಒಂದು ತುಂಡಾಗ್ಲಿ, ಜನತೆಯ ಒಂದು ಗುಂಪಾಗ್ಲಿ ಅಲ್ವೇ ಅಲ್ಲ. ಅದೊಂದು ಸಜೀವ ಸೃಷ್ಟಿ. ಜೊತೆಗೆ ಒಂದೇ ಪರಂಪರೆ, ಇತಿಹಾಸ, ಒಂದೇ ಬಗೆಯ ಆಸೆ ಆಕಾಂಕ್ಷೆಗಳು, ಸುಖ ದುಃಖಗಳು, ಒಂದೇ ಶತ್ರು ಮಿತ್ರ ಭಾವನೆ ಹೊಂದಿರ್ತಕ್ಕಂಥ ಒಂದು ನಿರ್ದಿಷ್ಟ ನೈಸರ್ಗಿಕ ಮೇರೆಗಳಿರ್ತಕ್ಕಂಥ ಭೂಭಾಗದಲ್ಲಿ ಮಕ್ಕಳಂತೆ ಬೆಳೆದವರ ಜನಾಂಗ ಒಂದು ರಾಷ್ಟ್ರ ಆಗುತ್ತೆ. ಕೇವಲ ವರ್ತಮಾನ ಕಾಲದ ಉದ್ದಗಲದ ಗುಣಾಕಾರಕ್ಕೆ ರಾಷ್ಟ್ರ ಒಳಪಡೋದಿಲ್ಲ. ಬಹಳ ಬಾರಿ ಭೂತಕಾಲದ ಇತಿಹಾಸ ಪರಂಪರೆಗಳ ಆಳ ಅದಕ್ಕೆ ಇರುತ್ತೆ. ಭವಿಷ್ಯತ್ತಿನ ಆಸೆ ಆಕಾಂಕ್ಷೆಗಳ ಔನ್ನತ್ಯ ಕೂಡ ಅದಕ್ಕೆ ಇರುತ್ತೆ. ನಮ್ಮ ರಾಷ್ಟ್ರದ ಆತ್ಮಶಕ್ತಿ ಶತಶತಮಾನಗಳಿಂದ ಅಖಂಡವಾಗಿ ಬೆಳೆದು ಬಂದಿದೆ. ಮಾನವ ಜೀವನದ ವ್ಯವಸ್ಥೆಯ ಅನೇಕ ಪ್ರಯೋಗಗಳು ಇಲ್ಲಿ ನಡೆದಿದ್ದಾವೆ. ಅವೆಲ್ಲದರ ಪರಿಪಾಕವಾಗಿ ಒಂದು ಶ್ರೇಷ್ಠ ಸಾಂಸ್ಕೃತಿಕ ಸಂಪತ್ತು, ಆದರ್ಶ ಜೀವನ ಪದ್ಧತಿಯನ್ನ ನಮ್ಮ ಪೂರ್ವಜರು ಬಹು ಮೊದಲೇ ಈ ದೇಶದಲ್ಲಿ ನಿರ್ಮಾಣ ಮಾಡಿದ್ರು. ತಮ್ಮ ಈ ದೇಶವನ್ನ ತಾಯಿ ಅಂತ ಕರೆದು ತಮ್ಮೆಲ್ಲ ಶ್ರದ್ಧಾಭಕ್ತಿಗಳನ್ನ ಅದರ ಪದತಲದಲ್ಲಿ ಅವರು ಸಮರ್ಪಿಸಿದ್ದಾರೆ. ಅರ್ಪಿಸಿದವ ಅರ್ಚಕನಾದ್ರೆ ಆ ದೇಶ ಅರ್ಚಿತೆ ಅಥವಾ ಪೂಜಿತೆ ಆಗ್ತದೆ. ಪೂಜಿಸಲ್ಪಟ್ಟ ಭೂಭಾಗ ರಾಷ್ಟ್ರ ಆದ್ರೆ ಪೂಜಿಸುವವ ರಾಷ್ಟ್ರೀಯನಾಗ್ತಾನೆ. ಅದಕ್ಕೆ ಸಾವರ್ಕರ್ ಭಾರಿ ಚೆನ್ನಾಗಿ ಹೇಳ್ತಾರೆ ಇದನ್ನ. ಆ ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯಭೂಶ್ಚೈವ ಸವೈ ಹಿಂದೂ ರೀತಿ ಸ್ಮೃತಃ ಅಂತ ಹೇಳಿ. ಈ ಭೂಮಿಯನ್ನ ಯಾರು ತನ್ನ ಮಾತೃಭೂಮಿ, ಪಿತೃಭೂಮಿ, ಗುರುಸ್ವರೂಪಿ ಅಂತ ಭಾವಿಸ್ತಾನೋ ಅವನು ಹಿಂದೂ ಅನಿಸ್ಕೊಳ್ತಾನೆ. ಹಿಂದೂ ಅನ್ನೋ ಅರ್ಥ ಇಲ್ಲಿನ ಪರಂಪರೆ, ಇಲ್ಲಿನ ಸನಾತನ ಸಂಸ್ಕೃತಿಯನ್ನ ಅದು ಆಧರಿಸಿದೆ. ಹಿಂದೂ ಅನ್ನೋದು ಈ ದೇಶದ ರಾಷ್ಟ್ರೀಯತೆ ಅಂತ ಹೇಳಿ ಅವನು ತನ್ನ ರಾಷ್ಟ್ರೀಯತೆಯ ಜೊತೆಗೆ ಗುರುತಿಸ್ಕೊಳ್ತಾನೆ ಅಂತ ಹೇಳಿ. ಹಾಗಾಗಿ ನಾವು ಈ ದೇಶದ ವೈಶಿಷ್ಟ್ಯ ನೋಡಿ, ದುಷ್ಯಂತ ಮತ್ತು ಶಕುಂತಲೆಯರ ಮಗ ಭರತನಿಂದ ಈ ದೇಶ ಭಾರತ ಆಯ್ತು. ಆದ್ರೆ ಭರತ ಅನ್ನೋದರ ಮೂಲ ಅರ್ಥ ನಿಜವಾಗಿ ಹೇಳ್ಬೇಕಂದ್ರೆ ಅದು ಪೋಷಿಸು, ಭರಿಸು ಅನ್ನೋ ಅರ್ಥವುಳ್ಳ ಬ್ರೂ ಅನ್ನೋ ಧಾತುವಿಂದ ಬಂದಿದೆ. ಈ ಧಾತುವಿಗೆ ಬೆಳಕು ನೀಡು, ಜ್ಞಾನ ನೀಡು, ಭಗವಂತ ಎಂಬ ಅರ್ಥಗಳು ಕೂಡ ಇದ್ದಾವೆ. ವಿಶ್ವವನ್ನ ಪೋಷಿಸಿರ್ತಕ್ಕಂಥ, ವಿಶ್ವಕ್ಕೆ ಜ್ಞಾನದ ಬೆಳಕು ನೀಡಿದ ಆ ಭಗವಂತ ಈ ಭಗವಂತನ ಈ ನಾಡು ಭಾರತ ಆಯಿತು. ಹಾಗಾಗಿ ನಮ್ಮ ಹಿರಿಯರು ಹೇಳಿದ್ದು, ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋದರದ ಹಸುಗೂಸುಗಳೆಂದು ಹಾಲುಣಿಸಿದೆ, ಒಂದೇ ತೊಟ್ಟಿಲೊಳಿಟ್ಟು ದೂದಿ ಶೋಭನವಾಗಿ ಪ್ರೇಮ ಸಂಯಮದಿ ಮೈಮರೆಸಿದೆ ಅಂತ ಹೇಳಿ. ಈ ದೇಶ ಜಗತ್ತಿನ ಅನೇಕ ಜನಾಂಗಗಳನ್ನ ಬಂದವ್ರನ್ನೆಲ್ಲ ಆಧರಿಸಿ ತನ್ನ ಒಂದು ಆರೈಕೆ, ಪ್ರೀತಿ, ವಿಶ್ವಾಸದಿಂದ ಕಂಡಿದೆ. ಹಾಗಾಗಿ ಭಾರತ ಒಂದು ರಾಷ್ಟ್ರೀಯ ಪರಂಪರೆ ಅತ್ಯುತ್ಕೃಷ್ಟವಾದದ್ದು ಅನ್ನೋದು ಇಲ್ಲಿನ ಸನಾತನ ನಂಬಿಕೆ ಕೂಡ. ಭಾರತ ಅನ್ನೋದು ಪ್ರಗತಿಯ ಚಿಹ್ನೆ ಕೂಡ. ನಾಟ್ಯಶಾಸ್ತ್ರದಲ್ಲಿ ಇದಕ್ಕೆ ಹೆಚ್ಚಿನ ಮಹತ್ವ ಇದೆ. ಭಾರತ ಅನ್ನೋದು ಈ 3 ಅಕ್ಷರಗಳು ಭಾವ, ರಾಗ, ತಾಳಗಳನ್ನು ಪ್ರತಿನಿಧಿಸುತ್ತೆ. ಇವು ಹೊಂದಿಕೊಂಡಾಗ ಸಂಗೀತದಲ್ಲಿ ಸಾಮರಸ್ಯ, ಹಾಗೆ ವಿವಿಧತೆಯಲ್ಲಿ ಏಕತೆಯ ಸೂತ್ರತೆ ಅನುಭವಕ್ಕೆ ಬಂದಾಗ ರಾಷ್ಟ್ರದಲ್ಲಿ ಸಾಮರಸ್ಯ ಮೂಡುತ್ತೆ. ಭಾರತ ಒಂದು ರಾಷ್ಟ್ರನ
ಅಂತ ಹೇಳಿ ಅನೇಕ ಬುದ್ಧಿಜೀವಿಗಳಿಗೆ ದುರಾದೃಷ್ಟದಿಂದ ಕಾಣುತ್ತೆ. ರಾಷ್ಟ್ರೀಯತೆ ಎಂದು ನಮ್ಗೆ ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತ ಹೇಳಿ ಅನೇಕ ಈ ದೇಶದ ಸೋಕಾಳ್ ಪಂಡಿತರು ಭಾವಿಸ್ಬಿಟ್ಟಿದ್ದಾರೆ. ಹಿಂದೂಗಳಿಗೆ ಮಾತೃಭೂಮಿಯ ಕಲ್ಪನೆ ಇರಲಿಲ್ಲ. ಅವರು ಸದಾ ಕಚ್ಚಾಡ್ತಾ ಇದ್ದಂತ ಬುಡಕಟ್ಟುಗಳಿಗೆ ಹಂಚುವುದವರು. ಭಾರತ ಅಂದ್ರೆ ವಿವಿಧ ವಾಯುಗುಣ ಮತ್ತು ಭೂಗುಣಗಳನ್ನು ಹೊಂದಿರತಕ್ಕಂಥ ಒಂದು ಉಪಖಂಡ. ಇದಕ್ಕೆ ಒಂದು ರಾಷ್ಟ್ರ ಅಂತ ಕರೆಸ್ಕೊಳ್ಳಿಕ್ಕೆ ಯೋಗ್ಯತೆನೇ ಇಲ್ಲ ಅಂತ ಹೇಳಿ ನಮ್ದವರು ಇಲ್ಲೂ ಇದ್ದಾರೆ. ನಮ್ಮಲ್ಲಿ ಮೊದಲ ಬಾರಿಗೆ ಒಂದು ಆಡಳಿತ, ಒಂದು ಕಾಯ್ದೆ ಕ್ರಮ, ಒಂದು ಸಂಪರ್ಕ ಭಾಷೆ, ಒಂದು ಶಿಕ್ಷಣ ಪದ್ಧತಿಯನ್ನು ಕೊಟ್ಟವರು ಬ್ರಿಟಿಷರು ಅನ್ನೋದು ಕೆಲವರು ಮೂಢನಂಬಿಕೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಬುನಾದಿ ಹಾಕಿರ್ತಕ್ಕಂಥ ಎಒಯು ನಮ್ಮ ರಾಷ್ಟ್ರೀಯತೆ ಜನಕ ಅಂತ ಹೇಳಿ ನಂಬಿರ್ತಕ್ಕಂಥವ್ರು ಈಗಲೂ ನಮ್ಮ ಜೊತೆ ಇದ್ದಾರೆ. ತಮ್ಮ ಸಾಮ್ರಾಜ್ಯಶಾಹಿ ಒಳ ಉದ್ದೇಶಕ್ಕೋಸ್ಕರ, ಅವರ ಸಾಧನೆಗೋಸ್ಕರ ಇಂಥ ಕುಹಕ ಕಲ್ಪನೆಗಳನ್ನ ನಮ್ಮಲ್ಲಿ ಹುಟ್ಟಿಸಿದ್ದು ಬ್ರಿಟಿಷರೇ. ಇದರಿಂದ ಆದ್ರೆ ಜಗತ್ತಿನ ಇತಿಹಾಸದ ಮೊದಲ ಪುಟದಲ್ಲಿ ಭಾರತದ ಯಶೋಗಾನ ಇದೆ. ಪಾಶ್ಚಾತ್ಯರು ಮಾನವಂತರಾಗಿ ಇರೋಕ್ಕಿಂತ ಮೊದಲು ನಾವು ಒಂದು ಅಖಂಡ ಮಾತೃಭೂಮಿಯ ನೆಲೆಯಲ್ಲಿ ನೆಲೆಸಿರ್ತಕ್ಕಂಥ ರಾಷ್ಟ್ರ ಆಗಿತ್ತು. ಈ ದೇಶದ ಪರಂಪರೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಹಿಂದೆ ಆ ಪರಂಪರೆಯ ಭಾಗವಾಗಿ ನಮ್ಮ ಪೂರ್ವಜರು ಹೇಳಿದ್ದು ಪೃಥ್ವಿಯ ಸಮುದ್ರ ಪರ್ಯಂತಾಯ ಏಕರಾಟ್ ಅಂತ ಹೇಳಿದ್ರು. ಅಂದ್ರೆ ಸಮುದ್ರದವರೆಗಿನ ಇಡೀ ಭೂಮಿ ಒಂದು ರಾಷ್ಟ್ರ ಎನ್ನುವುದರಲ್ಲಿ ಈ ವೇದಗಳಲ್ಲಿ ಇದು ಉಲ್ಲೇಖ ಆಗಿದೆ. ಹಾಗಾಗಿ ನಮ್ಮಲ್ಲಿ ಸಹಸ್ರಾರು ವರ್ಷಗಳ ಹಿಂದೆನೆ ನಮ್ಮ ಪರಾಕ್ರಮಿ ಪೂರ್ವಜರು ನಮ್ಮ ರಾಷ್ಟ್ರದ ಗಡಿಗಳನ್ನ ಗುರುತಿಸ್ಬಿಟ್ಟಿದ್ರು. ಅದು ಒಂದು ಶ್ಲೋಕದಲ್ಲಿ, ಅದು ಹೇಳ್ತಕ್ಕಂಥ ವಿಷ್ಣು ಪುರಾಣದಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕದಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾಗ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತಿ ಯತ್ರ ಸಂತತಿ ಅಂತ ಹೇಳಿ. ಸಾಗರದಿಂದ ಉತ್ತರಕ್ಕೆ ಮತ್ತೆ ಹಿಮಾಲಯದಿಂದ ದಕ್ಷಿಣಕ್ಕೆ ಇರ್ತಕ್ಕಂಥ ಭೂಮಿಗೆ ಭರತವರ್ಷ ಅಂತ ಹೇಳಿ ಹೆಸರು. ಅದರ ಮಕ್ಕಳೇ ಭಾರತೀಯರು ಅಂತ ಹೇಳಿ. ಯಾವ ಜನಾಂಗ ಇನ್ನೂ ಕಣ್ಬಿಟ್ಟಿರ್ಲಿಲ್ಲ, ಯಾರು ನಾವು ಉತ್ಕೃಷ್ಟವಾದ ಜಗತ್ತಿನ ಯಾರನ್ನ ಉದ್ಧಾರ ಮಾಡ್ಲಿಕ್ಕೆ ನಾವು ಹುಟ್ಟಿದೀವೋ ಅನ್ನೋ ಭ್ರಮೆಯಲ್ಲಿದ್ದ ಜನಾಂಗಗಳೆಲ್ಲ ಅವರು ಕಣ್ಣು ಬಿಡೋ ಮೊದಲು ಇಲ್ಲಿ ಒಂದು ಶ್ರೇಷ್ಠ ಜನಜೀವನವನ್ನ ವಿಷ್ಣು ಪುರಾಣದಲ್ಲಿ ಅದನ್ನ ಗುರುತಿಸಲಾಗಿದೆ ಅಂತ ಹೇಳಿದ್ರೆ ನಮ್ಮ ಪ್ರಾಚೀನ ಪರಂಪರೆ ಅದೆಷ್ಟು ಆಳದ್ದು ಅಗಲದ್ದು ಅಂತ ಹೇಳಿ ನಾವು ವಿಶ್ಲೇಷಣೆ ಮಾಡಬಹುದು. ಮುಂದುವರಿತಾ ಬಹರಸ್ಪತ್ಯ ಶಾಸ್ತ್ರದಲ್ಲೂ ಕೂಡ ಅದನ್ನ ಹೇಳ್ತಾರೆ. ಹಿಮಾಲಯಂ ಸಮರಭ್ಯ ಯಾವದೆಂದು ಸರೋವರಂ ತಂ ದೇವ ನಿರ್ಮಿತ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಅಂತ ಹೇಳಿ. ಹಿಮಾಲಯದಿಂದ ಆರಂಭಿಸಿ ಹಿಂದೂ ಸಾಗರದವರೆಗೆ ಇರ್ತಕ್ಕಂಥ ದೇಶವನ್ನ ಹಿಂದೂಸ್ತಾನ ಅಂತ ಕರೀತಾರೆ ಅಂತ ಹೇಳಿ. ಅದರ ಮಕ್ಕಳೇ ಹಿಂದೂಗಳು ಅಂತ ಹೇಳಿ. ಹೀಗಾಗಿ ಇದು ಬೇರೆ ಬೇರೆ ರೀತಿಯಲ್ಲಿ ಉಲ್ಲೇಖ ಆಗಿದೆ. ನಾವೆಲ್ಲರ ಶ್ರೇಷ್ಠ, ಈ ದೇಶದ ಒಬ್ಬ ಶ್ರೇಷ್ಠ ಕವಿ ಅಂತ ಹೇಳ್ತಕ್ಕಂಥ ಕಾಳಿದಾಸ ಒಂದು ಶ್ಲೋಕದಲ್ಲಿ ಅದನ್ನ ಹೇಳ್ತಾನೆ. ಅಸ್ತುತ್ತರಸ್ಯ ದಿಶಿದೇವತಾತ್ಮ ಹಿಮಾಲಯೋ ನಾಮ ನಗಾದಿರಾಜ ಪೂರ್ವ ಪರೌ ತೋಯನಿಧಿ ವಗಯ್ಯ ಸ್ಥಿತ ಪೃಥಿವ್ಯಾ ಇವ ಮಾನದಂಡ ಅಂತ ಹೇಳಿ. ಅಂದ್ರೆ ಉತ್ತರ ದಿಕ್ಕಿನಲ್ಲಿ ದೇವತೆಗಳ ಆತ್ಮದಂದಿರ್ತಕ್ಕಂಥ ಪರ್ವತರಾಜ ಹಿಮಾಲಯ ಇದೆ. ಪೂರ್ವ ಪಶ್ಚಿಮಗಳಲ್ಲಿ ಸಮುದ್ರವನ್ನ ಆಲಂಗಿಸ್ತಕ್ಕಂಥ ಭೂಮಿಯ ಮಾನದಂಡದಂತೆ ಆ ಮೇರು ಪರ್ವತ ನಿಂತಿದೆ ಅಂತ ಹೇಳಿ. ಹೀಗಾಗಿ ಭಾರತದ ಭಕ್ತಿಯನ್ನ, ಭಾರತದ ಶ್ರೇಷ್ಠತೆಯನ್ನ ನಮ್ಮ ಅನೇಕರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಹೇಳ್ತಾರೆ, ಈ ದೇಶದ ಶ್ರೇಷ್ಠ ಅನೇಕ ದೇವಾನುದೇವತೆಗಳೇ ಹೇಳಿದ್ರು ಅಂತೇಳಿ. ಅತ್ರಾಪಿ ಭಾರತಂ ಶ್ರೇಷ್ಠಂ ಜಂಬೂದ್ವೀಪೆ ಮಹಾಮುನೆ ಯತೋಹಿ ಕರ್ಮಭೂರೇಶ ಯತೋನ್ಯ ಭೋಗ ಭೂಮಯ ಅಂತ ಹೇಳಿ. ಈ ದೇಶದಲ್ಲಿ ಯಾರು ಜಗತ್ತಿನ ದೇಶಗಳಲ್ಲಿ ಭಾರತವೇ, ಈ ಜಂಬೂ ದ್ವೀಪವೇ ಅತ್ಯಂತ ಶ್ರೇಷ್ಠ ದೇಶ.
ಯಾಕೆ ಅಂತ ಹೇಳಿದ್ರೆ ಉಳಿದೆಲ್ಲ ದೇಶಗಳು ಭೋಗ ಭೂಮಿಗಳು, ಭಾರತ ಮಾತ್ರ ಕರ್ಮ ಭೂಮಿ ಅಂತ ಹೇಳಿ ಜಗತ್ತಿನ ಅಂತಿಮ ಸತ್ಯವನ್ನ ಅರಿಲಿಕ್ಕೋಸ್ಕರ, ಜಗತ್ತಿನ ಶ್ರೇಷ್ಠತೆಯನ್ನ, ಅಂತಿಮ ಗಂತವ್ಯವನ್ನ ಸೇರಬೇಕಾದ್ರೆ ತಾನು ಏನನ್ನು ತಿಳ್ಕೊಳ್ಬೇಕು ಅನ್ನೋ ಸಂಗತಿ ಏನಾದ್ರೂ ತಿಳ್ಕೋಬೇಕು ಅಂತಿದ್ರೆ ಅದು ನನ್ನ ಭಾರತದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿ ನಮ್ಮ ಹಿರಿಯವರೆಲ್ಲ ಅದನ್ನ ಹೇಳಿದ್ರು. ಜೊತೆಗೆ ಅವ್ರು ಹೇಳ್ತಾರೆ, ಅತ್ರ ಜನ್ಮ ಸಹಸ್ರಾಣಂ ಸಹಸ್ರೈರಪಿ ಸತ್ತಮ ಕದಾಚಿಲ್ಲ ಬದೇ ಜಂತುರ್ಮಾನುಷಂ ಪುಣ್ಯ ಸಂಚಯ ಅಂತ ಹೇಳಿ. ಇದು ಸಾವಿರಾರು ಜನ್ಮಗಳ ಪುಣ್ಯ ಸಂಗ್ರಹದಿಂದ ಮಾತ್ರ ಭಾರತದಲ್ಲಿ ಜೀವಿಯ ಜನ್ಮ ಸಿಗುತ್ತೆ, ಅವನು ಮಾನವನಾಗಿ ಜನ್ಮ ತಾಳ್ತಾನೆ ಅಂತ ಹೇಳಿ ಹೇಳ್ತಾರೆ. ಇಲ್ಲಿನ ಅನೇಕ ದೇಶಭಕ್ತ ಮನಸ್ಸುಗಳು ಈ ದೇಶದಲ್ಲಿ ನಾವು ಬದುಕಬೇಕು, ಈ ದೇಶದಲ್ಲಿ ಒಂದು ಶ್ರೇಷ್ಠತೆಯನ್ನ ಕಾಣಬೇಕು ಅಂತ ಹೇಳಿದ್ರೆ ಅದು ಯಾವ ರೀತಿ ಕಾಣಬೇಕು ಅಂತ ಹೇಳಿದಾಗ ಈ ದೇಶಭಕ್ತ ಮನಸ್ಸುಗಳು, ರಾಷ್ಟ್ರೀಯ ಭಾವದ ಮನಸ್ಸುಗಳು ಹೇಳಿದ್ವು, ನಮೇ ವಾಂಚಸ್ತಿ ಯಶಸ್ಸಿ ವಿದ್ವತ್ವೇ ನಚಾವ ಸುಖೆ ಪ್ರಭುತ್ವೇ ನೈವವಾ ಸ್ವರ್ಗೆ ಮೋಕ್ಷೇಪ್ಯಾನಂದದಾಯಕೆ ಪರಂತು ಹರತೆ ಜನ್ಮ ಮಾನವಸ್ಯ ಚವಾ ಪಶು ವಿಹಂಗಸ್ಯ ಚವಾ ಜಂತು ವೃಕ್ಷಪಾಷಾಣ ಯುರೋಪಿ ಅಂತ ಹೇಳಿ ಅವರು ಹೇಳ್ತಾರೆ. ಭಗವಂತ ನನ್ಗೆ ಕೀರ್ತಿಯ ಆಸೆ ಇಲ್ಲ, ಭಾರತದಲ್ಲಿ ಹುಟ್ಟಬೇಕು ಅಂತ ಹೇಳಿ ಮನುಷ್ಯ ಬೇಕು ಅಂತಿಲ್ಲ, ಚೆನ್ನಾಗಿ ನನಗೆ ಭಾರತದಲ್ಲೇ ಜನ್ಮ ಕೊಡು ದೇವ ಅಂತ ಹೇಳಿ ಇಲ್ಲಿನ ಅನೇಕ ದೇಶಭಕ್ತ ಮನಸ್ಸುಗಳು ಕೇಳಿದ್ದು. ಅಂದ್ರೆ ಭಾರತದ ಶ್ರೇಷ್ಠತೆಯನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಮಾನ್ಯರಿಂದ ನಮಗೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ದೇವತೆಗಳೇ ಹಾಡಿ ಹೊಗಳ್ತಿದ್ರಂತೆ, ಈ ದೇಶದಲ್ಲಿ ಹುಟ್ಟೋದು ಇಷ್ಟು ಪುಣ್ಯ ಅಂತ ಹೇಳಿ. ಆ ಶ್ಲೋಕದಲ್ಲಿ ಭಾರಿ ಚೆನ್ನಾಗಿ ಹೇಳ್ತಾರೆ, ಗಾಯಂತಿ ದೇವಃ ಕಿಲ ಗೀತಕಾರಿ ಧನ್ಯಸ್ತುಯೇ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗಸ್ಪದ ಹೇತುಭೂತೆ ಭವಂತಿ ಭೂಯ ಪುರುಷ ಸುರತ್ವ. ಸ್ವರ್ಗಕ್ಕೆ ಮುಕ್ತಿಗೆ ದ್ವಾರವಾಗಿರ್ತಕ್ಕಂಥ ಭಾರತದಲ್ಲಿ ಹುಟ್ಟಿದವರು ದೇವತೆಗಳಿಗಿಂತ ಧನ್ಯರು ಅಂತ ಹೇಳಿ. ಇಂಥ ಒಂದು ಶ್ರೇಷ್ಠ ದೇಶದಲ್ಲಿ ನಾವು ಹುಟ್ಟಿರ್ತಕ್ಕಂಥವ್ರು, ಈ ದೇಶದ ಶ್ರೇಷ್ಠತೆ ಅಂತ ಮಟ್ಟಿದ್ದು. ಹಾಗಾಗಿ ಇಲ್ಲಿನ ಅನೇಕ ಋಷಿಗಳು, ಕವಿಗಳು ಈ ದೇಶವನ್ನ ಆಡಿ ಹೊಗಳಿದ್ದಾರೆ, ತಮ್ಮ ರಾಷ್ಟ್ರೀಯ ಅಸ್ಮಿತೆಯನ್ನ ಎತ್ತಿ ಎತ್ತಿ ಹೇಳಿದ್ದಾರೆ. ನೀವು ನೆನಪಾಡ್ಕೊಳ್ಳಿ, ಈ ದೇಶದ ಒಬ್ಬ ಶ್ರೇಷ್ಠ ಋಷಿ, ಆ ಕವಿ, ಋಷಿ ಸದೃಶ್ಯ ರವೀಂದ್ರನಾಥ್ ಟಾಗೋರ್ ಈ ಭೂಮಿಯನ್ನ ಏನಂತಾರೆ ಅಂದ್ರೆ, ದೇವಿ ಭುವನ ಮನ ಮೋಹಿನಿ ನಿರ್ಮಲ ಸೂರ್ಯ ಕರೋಜ್ವಲ ಜನನಿ ಜನಕ ಜನನಿ ಜನನಿ ಅಂತ ಹೇಳಿದ್ರೆ, ಈ ದೇಶದ ಮತ್ತೊಬ್ಬ ಶ್ರೇಷ್ಠ ಕವಿ ದ್ರಷ್ಟಾರ ಬಂಕಿಂ ಚಂದ್ರ ಚಟರ್ಜಿ ಈ ಭೂಮಿಯನ್ನ ಅವರು ಮಾತೃ ರೂಪದಲ್ಲಿ ಕಾಣ್ತಾರೆ. ಈ ದೇಶನ ಕಲ್ಲು ಮಣ್ಣು ಅಂತ ಹೇಳಿ ನೀವು ಭಾವಿಸ್ಬೇಡಿ, ಆಕೆ ಸಜೀವ ಅಂತ ಹೇಳಿ ಅವರು ನತಮಸ್ತಕರಾಗಿ ಹೇಳ್ತಾರೆ. ಮತ್ತೆ ಅವರು ಬರೀತಾರೆ ವಂದೇ ಮಾತರಂ ಅಂತ ಹೇಳಿ. ಆ ವಂದೇ ಮಾತರಂ ಗೀತೆ ಅನೇಕ ಮುಂದೆ ರಾಷ್ಟ್ರದ ಒಂದು ಶ್ರೇಷ್ಠತೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಲಕ್ಷಾಂತರ ಕೋಟ್ಯಾಂತರ ಜನಗೆ ದೇಶಭಕ್ತಿಯ ಒಂದು ಅಮೃತ ಸಿಂಚನವನ್ನ ಅದು ಕೊಡುತ್ತೆ, ಆ ಅಮೃತವನ್ನ ಅದು ಕುಡಿಸುತ್ತೆ ಅಂತ ಹೇಳಿ. ಹಾಗಾಗಿ ಬೇರೆ ಬೇರೆಯವರು ಈ ದೇಶದ ಬಗ್ಗೆ ನಡ್ಕೊಂಡಿರ್ತಕ್ಕಂಥ ರೀತಿ ಅತ್ಯಂತ ಆ ಭಾವ ಯಾರಿಗಾದ್ರೂ ಭಾರಿ ಮನಸೂರೆಗೊಳ್ಳೆ ಅಂತದ್ದು ಅಂತ ಹೇಳಿ. ಈ ಶ್ರೇಷ್ಠದ ಒಬ್ಬ ಸನ್ಯಾಸಿ, ಒಬ್ಬ ಮೇರು ವ್ಯಕ್ತಿ ಹೇಳ್ತಾರೆ, ಸ್ವಾಮಿ ರಾಮತೀರ್ಥ ಅಂತ ಹೇಳಿ, ಅವರು ಈ ದೇಶವನ್ನ ಉದ್ದೇಶಿಸಿ ಅವರು ಈ ದೇಶಕ್ಕೆ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಹೇಳ್ತಾರೆ, ಓ ನನ್ನ ನಿಲುವು ಅದೆಷ್ಟು ಭವ್ಯ, ಕಾಶ್ಮೀರವೇ ನನ್ನ ಶಿರ, ಕನ್ಯಾಕುಮಾರಿಯೇ ನನ್ನ ಚರಣ, ಹಿಮಾಲಯ ಶ್ರೇಣಿಯೇ ನನ್ನ ಬಾವುಗಳು, ನಾನು ಅಡಿ ಇಟ್ಟರೆ ಭಾರತವೇ ಅಡಿ ಇಟ್ಟಂತೆ, ನನ್ನ ಧ್ವನಿಯೇ ಭಾರತ ಧ್ವನಿ, ನನ್ನ ಉಸಿರಾಟವೇ ಭಾರತದ ಉಸಿರು, ನಾನೇ ಭಾರತ ನಾನೇ ಶಂಕರ, ಇದೇ ನಿಜವಾದ ವೇದ ಅಂತ ಹೇಳಿ ಆ ಋಷಿ, ಆ ಸನ್ಯಾಸಿ ತನ್ನನ್ನು ತಾನು ಭಾರತದ ಜೊತೆ ಸಮೀಕರಿಸ್ಕೊಳ್ತಾನೆ ಅಂತೇಳಿ. ಆ ಒಂದು
ಶ್ರೇಷ್ಠತೆ ಈ ದೇಶದಲ್ಲಿ ಇತ್ತು ಅನ್ನೋದಕ್ಕೆ ಇದು ಕಾರಣ ಆಗುತ್ತೆ ಅಂತೇಳಿ. ಬಹಳ ಕೆಲವು ವರ್ಷಗಳ ಹಿಂದಿನ ಮಾತು ನಾನು ನೆನ್ಪು ಮಾಡ್ಕೊಳ್ಳೇಬೇಕು. ಈ ದೇಶದ ಒಂದು ಶ್ರೇಷ್ಠತೆ ಹೇಗಿತ್ತು, ಈ ದೇಶದ ಪರಂಪರೆ ಯಾವ ರೀತಿ ಬೆಳ್ಕೊಂಡ್ ಬಂದಿತ್ತು, ಇಲ್ಲಿನ ಜನಜೀವನ ಹೇಗಿತ್ತು ಅನ್ನೋದಕ್ಕೆ ಒಬ್ಬ ನಾವು ಹೇಳೋದಲ್ಲ, ನಮ್ಮ ದೇಶದವರು ನಾವು ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳೇ ಹೇಳ್ತೀವಿ. ಆದ್ರೆ ಈ ದೇಶಕ್ಕೊಬ್ಬ ಬಂದಂತ ಚೀನಾದ ಬೌದ್ಧ ಯಾತ್ರಿಕ ಒಂದು ಘಟನೆಯನ್ನ ಸ್ಮರಣೆ ಮಾಡ್ತಾನೆ. ಅವನು ತನ್ನ ಗೋಕೋಕಿ ಅನ್ನೋ ಒಂದು ದಿನಚರಿಯಲ್ಲಿ ಅವನು ಉಲ್ಲೇಖ ಮಾಡ್ತಾನೆ, ಭಾರತ ಅಂದ್ರೆ ಅದು ಸ್ವರ್ಗ ಅಂತ ಹೇಳಿ ಅವನು ಹೇಳ್ತಾನೆ. ಭಾರತಕ್ಕೆ ಬಂದಾಗ ಅವನಿಗೆ ಇಲ್ಲೊಂದು ಘಟನೆಯನ್ನ ಗಮನಿಸ್ತಾನೆ. ಅವನ ದೇಶದಲ್ಲಿ ಭಾರತ ಅಂತ ಹೇಳಿದ್ರೆ ಅವರಿಗೆ ತೀರ್ಥಕ್ಷೇತ್ರ ಅದು ಭಾರತ. ಆ ಭಾರತ ತೀರ್ಥಕ್ಷೇತ್ರಕ್ಕೆ ಅವನು ಬಂದಾಗ ಇಲ್ಲಿನ ಇಬ್ಬರ ರೈತರನ್ನ ಅವನು ಗಮನಿಸ್ತಾನೆ. ಏನ್ ರೈತರು ಅಂತ ಹೇಳಿದ್ರೆ, ಆ ಇಬ್ಬರು ರೈತರು, ಒಬ್ಬ ರೈತ ಒಬ್ಬನಿಗೆ ಜಮೀನನ್ನ ಮಾರಿರ್ತಾನೆ, ಇನ್ನೊಬ್ಬ ರೈತ ಜಮೀನನ್ನ ಕೊಂಡ್ಕೊಂಡಿರ್ತಾನೆ. ತಗೊಂಡಿರ್ತಕ್ಕಂಥ ರೈತನ ಹೊಲದಲ್ಲಿ ಒಂದು ಕೊಬ್ಬರಿಕೆ ಹೊನ್ನು ಸಿಕ್ಕಿರುತ್ತೆ. ಆ ಹೊನ್ನನ್ನ ತಗೊಂಡು ಆತ ಮಾರಿರ್ತಕ್ಕಂಥ ರೈತನ ಬಳಿ ಹೋಗಿ, ನಿನ್ನ ಹೊಲದಲ್ಲಿ ನನಗೆ ಹೊಲವನ್ನ ಉಳುಮೆ ಮಾಡ್ಬೇಕಾದ್ರೆ ನನಗೆ ಕೊಬ್ಬರಿಕೆ ಹೊನ್ನು ಸಿಕ್ತು, ತಗೋ ಇದನ್ನ ಅಂತ ಹೇಳಿ ಕೊಡಕ್ ಹೋದಾಗ ಅವನೇನ್ ಹೇಳ್ತಾನೆ ಅಂತ ಹೇಳಿದ್ರೆ, ನಾನ್ ನಿನಗೆ ನನ್ನ ಹೊಲವನ್ನ ಮಾರಿದ್ದೇನೆ, ಆ ಹೊಲದಲ್ಲಿ ಸಿಕ್ಕಿರ್ತಕ್ಕಂಥ ಯಾವುದೇ ಸಂಗತಿಗಳಿದ್ರೆ ಅದು ನಿನಗ್ ಸೇರ್ಬೇಕಾಗಿರೋದು, ಹಾಗಾಗಿ ಇದು ನನಗೆ ಬೇಡ ಅಂತೇಳಿ. ಆಗ ಆ ರೈತ ಹೇಳ್ತಾನೆ, ನಾನು ತಗೊಂಡಿರೋದು ನಿನ್ನ ಹೊಲವೇ ಹೊತ್ತು ಆ ಹೊಲದ ಒಳಗೆ ಇರ್ತಕ್ಕಂಥ ಚಿನ್ನ ಅಲ್ಲ ಅಂತ ಹೇಳಿ. ಆದ್ರೆ ಇಬ್ಬರಿಗೂ ಜಗಳ ಈ ಹೊನ್ನು ನಮ್ದಲ್ಲ ಅನ್ನೋಕ್ಕೋಸ್ಕರ. ಆದ್ರೆ ತಾಯಿಯಾನಿಗೆ ಇದು ಆಶ್ಚರ್ಯ ಅನ್ಸುತ್ತೆ. ಅವನು ಅನ್ಕೊಳ್ತಾನೆ, ಅಲ್ಲಿ ನನ್ನ ದೇಶದಲ್ಲಿ ಭಾರತ ಅಂದ್ರೆ ಸ್ವರ್ಗ ಅಂತಾರೆ, ಈ ಜನಗಳು ಇದು ನನ್ನದಲ್ಲ ಅನ್ನೋಕ್ಕೋಸ್ಕರ ಜಗಳ ಆಡ್ತಾ ಇದ್ದಾರೆ. ದೇಶಕ್ಕೆ ಮುಂದಿನ ಘಟನೆ ಏನಾಗುತ್ತೆ, ಇಬ್ಬರ ರೈತನ ಹತ್ರ ಹೋಗ್ತಾನೆ. ರಾಜ ವಿಚಾರಣೆ ಮಾಡಿದ ಮೇಲೆ ಅವನನ್ನ ಹೇಳಲಾಗುತ್ತೆ. ವಿಚಾರಣೆ ಮಾಡಿ ಅಲ್ಲಿನ ವಿಷಯ ಹೇಳ್ತಾನೆ. ಹಣವನ್ನ ತಗೊಳ್ಳಿಕ್ಕೆ ಸಿದ್ಧರಿಲ್ಲ. ಆಗ ಆ ರಾಜ ಹೇಳ್ತಾನೆ, ಈ ಹಣವನ್ನ ರಾಜ್ಯದ ಬೊಕ್ಕಸಕ್ಕೆ ಸೇರಿಸ್ಕೊಂಡು ರಾಜ್ಯದ ಏಳಿಗೆಗೋಸ್ಕರ ಇದನ್ನು ಬಳಸಲಾಗುತ್ತೆ ಅಂತ ಹೇಳ್ತಾನೆ. ಆಗ ಇಬ್ರು ರೈತರಿಗೆ ಖುಷಿ ಆಗುತ್ತೆ. ಅದನ್ನ ಗ್ರಹಿಸಿರ್ತಕ್ಕಂಥ ಪಾಯಿಯಾನ್ ಭಾರಿ ಸಂತುಷ್ಟನಾಗ್ತಾನೆ. ಈ ದೇಶದ ಬಗ್ಗೆ ಖುಷಿಯಿಂದ ಭಾರಿ ಆನಂದದಿಂದ ಬರಿತಾನೆ. ಭಾರತ ಅಂದ್ರೆ ಸ್ವರ್ಗ ಅನ್ನೋದು ನನ್ನ ದೇಶದಲ್ಲಿ ಹೇಳಲಾಗುತ್ತೆ, ಆದ್ರೂ ಇದು ಇವತ್ತು ನನಗೆ ಕಣ್ಣೆದುರುಗಡೆ ಗೋಚರ ಆಗ್ತಾ ಇದೆ ಅಂತ ಹೇಳಿ ಅವನು ಆನಂದ ಪಡ್ತಾನೆ. ಈ ದೇಶದ ಶ್ರೇಷ್ಠತೆಯೇ ಹಾಗೆ. ಆದ್ರೆ ಹಾಗೋಗಿ ಹೀಗೆ ಬಂದವ್ರಿಗೆ ಈ ದೇಶದ ಅರ್ಥ ಆಗೋದು ಕಷ್ಟ. ಹಾಗಾಗಿ ಈ ದೇಶದ ಅನೇಕ ಶ್ರೇಷ್ಠ ವ್ಯಕ್ತಿಗಳು, ಈ ದೇಶದ ಅನೇಕ ಮಹಾನ್ ಪುರುಷರು ಈ ದೇಶವನ್ನ ಅರ್ಥ ಮಾಡ್ಕೊಳ್ಳೋ ಹಿನ್ನೆಲೆಯಲ್ಲಿ, ಅರ್ಥ ಮಾಡಿಸೋ ಹಿನ್ನೆಲೆಯಲ್ಲಿ ತುಂಬಾ ಶ್ರಮವನ್ನ ಪಟ್ಟಿದ್ದಾರೆ. ಈ ದೇಶದ ಒಬ್ಬ ಶ್ರೇಷ್ಠ ಸಂತನ ಒಂದು ಘಟನೆಯನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಅನೇಕರು ಸ್ವಾಮಿ ವಿವೇಕಾನಂದರು ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ಈ ದೇಶದ ಒಬ್ಬ ವೀರ ಸನ್ಯಾಸಿ, ವಿಶ್ವ ವಿಜೇತ, ಧರ್ಮದ ಒಂದು ಅಧಿಷ್ಠಾನವನ್ನ ಜಗತ್ತಿಗೆ, ಈ ದೇಶದ ಸಂಸ್ಕೃತಿಯ ಶ್ರೇಷ್ಠತೆಯನ್ನ ಜಗತ್ತಿಗೆ ಅದರ ಡಿಂಡಿಮವನ್ನ ಸಾರಿರ್ತಕ್ಕಂಥ ಮಹಾ ಸಂತ. 4 ವರ್ಷಗಳ ಕಾಲ ವಿದೇಶದಲ್ಲಿ ಪ್ರವಾಸ ಮಾಡಿ ಬಂದಿರ್ತಕ್ಕಂಥ ಈ ವ್ಯಕ್ತಿ ಇಡೀ ಯುರೋಪ್ ಖಂಡದಲ್ಲಿ ಪ್ರವಾಸ ಮಾಡಿದಾಗ ಭಾರತದ ಬಗ್ಗೆ ಅವ್ರು ಕೇಳ್ತಾರೆ, ಪತ್ರಕರ್ತರು. ಅವ್ರು ಭಾರತಕ್ಕೆ ವಾಪಸ್ ಬರಬೇಕು. ವಾಪಸ್ ಬರೋ ಸಂದರ್ಭದಲ್ಲಿ ಕೇಳ್ತಾರೆ, ನಿಮಗೆ 4 ವರ್ಷಗಳ ಕಾಲ ನೀವು ವಿದೇಶದಲ್ಲಿ ಪ್ರವಾಸ ಮಾಡಿದ್ರಿ, 4 ವರ್ಷಗಳ ಕಾಲ ಇಂಥ ಒಂದು ಶ್ರೇಷ್ಠ ಒಂದು ಶ್ರೀಮಂತ ದೇಶದಲ್ಲಿ ನೀವು ಪ್ರವಾಸ ಮಾಡಿದ್ರಿ. ಈಗ ನೀವು ಭಾರತಕ್ಕೆ ಹೋಗ್ತಾ ಇದ್ದೀರಿ. ಭಾರತ ಒಂದು ಬಡ ರಾಷ್ಟ್ರ, ಭಾರತ ಒಂದು ದರಿದ್ರ ದೇಶ ಅಂತೇಳಿ ಹೇಳ್ತಾರೆ. ನಿಮ್ಗೆ ಈಗ ಏನ್ ಅನ್ಸುತ್ತೆ ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರು ಈ ದೇಶಕ್ಕೆ ಬಗ್ಗೆ ಹೇಳ್ತಾರೆ, ನಾನು ಇಲ್ಲಿಗೆ ಬರ್ಬೇಕಾದ್ರೆ ನನ್ನ ದೇಶವನ್ನ ಪ್ರೀತಿ ಮಾಡ್ತಿದ್ದೆ, ಈಗ ನಾನು ನನ್ನ ದೇಶವನ್ನ ಪೂಜಿಸ್ತೀನಿ ಅಂತ ಹೇಳಿ. ಸ್ವಾಮಿ ವಿವೇಕಾನಂದರನ್ನ ಈ ಮಾತು ಸಾಕು. ಈ ದೇಶವನ್ನ ನಾವು ಪ್ರೀತಿ ಮಾಡ್ಲಿಕ್ಕೆ, ಈ ದೇಶ ಒಂದು ಶ್ರೇಷ್ಠ ದೇಶ, ಈ ದೇಶ ಅತ್ಯಂತ ಶ್ರೇಷ್ಠ ಸಂಸ್ಕೃತಿ ಇರತಕ್ಕಂಥ ದೇಶ ಅಂತ ಹೇಳಲಿಕ್ಕೆ ಮತ್ತೊಂದು ಉದಾಹರಣೆ ಮತ್ತೊಬ್ರು ಬೇಕಾಗೇ ಇಲ್ಲ ಅಂತ ಹೇಳಿ ಅವರು ಭಾರತದ ಆ ರೇವ್ನಲ್ಲಿ ಬಂದು ಹೇಳಿದಾಗ ಈ ದೇಶದ ಮಣ್ಣನ್ನ ಮೈಮೇಲೆ ಸುರ್ಕೊಳ್ತಾರೆ. ಅವ್ರು ಹೇಳ್ತಕ್ಕಂಥ ಮಾತು ಭಾರಿ ಅತ್ಯದ್ಭುತವಾದದ್ದು. ಅವ್ರು ಹೇಳ್ತಾರೆ, ಈ ಮಣ್ಣಿನಲ್ಲಿ ಮೈ ಮನಸ್ಸನ್ನ ಕೊಳೆ ತೊಳಿತಕ್ಕಂಥ ಶಕ್ತಿ ಇದೆ. ಇಲ್ಲೊಬ್ಬ ರಾಮ, ಇಲ್ಲೊಬ್ಬ ಕೃಷ್ಣ, ಇಲ್ಲೊಬ್ಬ ಶ್ರೇಷ್ಠ ಸಾಧು ಸಂತರು ಓಡಾಡಿರ್ತಕ್ಕಂಥ
ಇಲ್ಲೊಬ್ಬ ಸಾವಿತ್ರಿ, ಇಲ್ಲೊಬ್ಬ ಸೀತೆ ಓಡಾಡಿರ್ತಕ್ಕಂಥ ಈ ಭೂಮಿ ಅದು ಪವನ ಪಾವಿತ್ರ್ಯದಿಂದ ಕೂಡಿದೆ. ಆ ಮಣ್ಣನ್ನ ನನ್ನ ಮೈಗೆ ಹಾಕೊಂಡ್ರೆ ನನ್ನ ಆ ಕೊಳೆಯನ್ನ ತೊಳಿತಕ್ಕಂತ ಪಾವನ ಮಣ್ಣು ಅಂತ ಹೇಳಿ ಬಾರಿ ಖುಷಿಯಿಂದ ಹೇಳ್ತಾರೆ. ಇಡೀ ದೇಶಕ್ಕೆ ಹೇಳ್ತಾರೆ ಅವರು, ಪ್ರಿಯ ಬಂಧು ಸಾರಿ ಸಾರಿ ಹೇಳು, ಭಾರತದ ಧೂಳೆ ನನ್ನ ಸರ್ವೋಚ್ಚ ದೇವಲೋಕ, ಭಾರತದ ಹಿತವೇ ನನ್ನ ಹಿತ ಅಂತ ಹೇಳಿ ಸ್ವಾಮಿ ವಿವೇಕಾನಂದ್ರನ ಅದಕ್ಕೆ ಮುಂದೆ ಹೇಳಲಾಗುತ್ತೆ. ರವೀಂದ್ರನಾಥ್ ಠಾಗೂರ್ ಒಬ್ಬ ವಿದೇಶಿ ವ್ಯಕ್ತಿ ಒಬ್ಬ ಭಾರತವನ್ನ ನಾನು ಅಧ್ಯಯನ ಮಾಡೋದು ಹೇಗೆ, ಭಾರತವನ್ನ ಅಧ್ಯಯನ ಮಾಡ್ಬೇಕಲ್ಲ ಅಂತ ಹೇಳಿದ್ರೆ ರವೀಂದ್ರನಾಥ್ ಟಾಗೋರ್ ಅಂತ ರಸಸ್ವಿಷಿಗಳು ಹೇಳ್ತಾರೆ, ನೀವು ಸ್ವಾಮಿ ವಿವೇಕಾನಂದ್ರ ಜೀವನವನ್ನ ಓದಿ, ಸ್ವಾಮಿ ವಿವೇಕಾನಂದ್ರ ಜೀವನವನ್ನ ಓದಿದ್ರೆ ನಿಮ್ಗೆ ಭಾರತವನ್ನ ಭಾರತ ಹೇಗೆ ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಹೇಳಿ. ಹೀಗಾಗಿ ಈ ದೇಶದಲ್ಲಿ ಇಂಥ ಶ್ರೇಷ್ಠ ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳು ಹುಟ್ಟಿದ್ದಾರೆ. ಹತ್ರ 6.25 ಲಕ್ಷ ಜನ ಈ ದೇಶದಕ್ಕೋಸ್ಕರ ತಮ್ಮ ಪ್ರಾಣವನ್ನ ಬಲಿದಾನಗೈದು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ರು. ಅವರೆಲ್ಲ ಶ್ರಮದ ಫಲ ಈ ದೇಶ ಮತ್ತೊಮ್ಮೆ ಸ್ವತಂತ್ರ ರಾಷ್ಟ್ರವಾಯಿತು ಅಂತೇಳಿ. ಆದ್ರೆ ಭಾರತ ಇದು ಇದರ ಕಾಲಗತಿ ಕೈಗೆಟ್ಕುವಂಥದ್ದಲ್ಲ ಅಂತೇಳಿ. ಇದು ಸನಾತನ, ಅತ್ಯಂತ ಪ್ರಾಚೀನ. ಈ ದೇಶವನ್ನ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಭಾರತವನ್ನ ಪ್ರೀತಿಸೋ ಮನಸ್ಸುಗಳಿಂದ ಮಾತ್ರ ಸಾಧ್ಯ ಅಂತೇಳಿ. ಯಾರಿಗೆ ಸಕಾರಾತ್ಮಕ ದೃಷ್ಟಿಕೋನ ಇದೆ, ಯಾರಿಗೂ ಈ ದೇಶವನ್ನ ಒಂದು ಪೂಜನೀಯ ಸ್ಥಾನದಲ್ಲಿ ನೋಡ್ಬೇಕು ಅಂತ ಅನ್ಸುತ್ತೆ, ಅವರು ಮಾತ್ರ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಹಾಗಾಗಿ ಈ ದೇಶದ ಅನೇಕ ವ್ಯಕ್ತಿಗಳು, ನಾನು ಇಲ್ಲಿ ಉಲ್ಲೇಖ ಮಾಡಬೇಕು, ಅನೇಕ ವ್ಯಕ್ತಿಗಳ ಶ್ರೇಷ್ಠತೆ, ಅವರು ದೇಶವನ್ನ ಎಷ್ಟು ಅವರ ಪಿತೃ ಸ್ವರೂಪ, ಗುರು ಸ್ವರೂಪಿ ಅಂತ ಹೇಳಿ ಆರಾಧಿಸಿದ್ರು, ಗೌರವಿಸಿದ್ರು ಅಂತ ಹೇಳಿ. ಆದ್ರೆ ಏನು ನೆನ್ಪು ಮಾಡ್ಕೊಳ್ಲಿಕ್ಕೆ ಆದ್ರೂ ನನ್ನ ಮಾತನ್ನ ಮುಗಿಸ್ತೇನೆ. ನಾನು ತುಂಬಾ ದೊಡ್ಡವರು ಹೇಳಲ್ಲ. ದೊಡ್ಡ ವ್ಯಕ್ತಿಗಳು ತಮ್ಮ ಯೋಗದಾನವನ್ನ ಮಾಡಿ ಈ ದೇಶದ ಶ್ರೇಷ್ಠತೆಯನ್ನ ಜಗತ್ತಿಗೆ ಸಾರಿದ್ದಾರೆ. ಈ ದೇಶದ ಸಾಮಾನ್ಯ ಮಕ್ಕಳಲ್ಲೂ ಈ ದೇಶದ ಬಗ್ಗೆ ಒಂದು ರಾಷ್ಟ್ರೀಯ ಭಾವ ಅದೆಷ್ಟಿತ್ತು ಅನ್ನೋದಕ್ಕೆ ಒಂದು ಪುಟ್ಟ ಘಟನೆ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ದುರ್ಗದ ಬೈಲು, ನಮ್ದೇ ರಾಜ್ಯ ಹುಬ್ಬಳ್ಳಿ ಬಳಿ ಇರ್ತಕ್ಕಂಥ ಒಂದು ದುರ್ಗದ ಬೈಲು, ಅಲ್ಲೊಬ್ಬ ನಾರಾಯಣ ಧೋನಿ ಅಂತ ಒಬ್ಬ ಹುಡುಗ, ಅವನು 8-12 ವರ್ಷದ ಹುಡುಗ ಇರ್ಬೋದು. ಆತ 1942ರಲ್ಲಿ ಆತ ನಮ್ಮ ಯಾವುದು ಒಂದು ನಮ್ಮ ದೇಶದ ಒಂದು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಅವನು ಪಾಲ್ಗೊಂಡಿದ್ದ. ಅವತ್ತು ಬೆಳಗ್ಗೆ ಹೋಗ್ಬೇಕಾದ್ರೆ ಅಮ್ಮನ ಹತ್ರ ಹೇಳ್ತಾನಂತೆ, ಅಮ್ಮ ನಾನು ಇವತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗ್ತೀನಿ ಕಣಮ್ಮ ಅಂತ ಹೇಳಿ. ಅದಕ್ಕೆ ಅವನು ಹೇಳ್ತಾನೆ, ನೀನೇನ್ ಸ್ವಾತಂತ್ರ್ಯ ಹೋರಾಟ ಮಾಡ್ತೀಯೋ ಅಂತೇಳಿ. ನಾನು ಮುಂದೆ ನಿಂತ್ಕೊಂಡು ಈ ದೇಶದ ಧ್ವಜವನ್ನ ಹಿಡಿತೀನಿ. ಹಿಡ್ದೇನ್ ಮಾಡ್ತೀಯಾ ಅಂತ ಹೇಳಿದ್ರೆ, ಗಟ್ಟಿ ಹಿಡ್ಕೊಳ್ತೀನಿ ಕಣಮ್ಮ, ಯಾರಾದ್ರೂ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ರು ನಾನು ಇಟ್ಕೊಂಡಿರ್ತಕ್ಕಂಥ ನನ್ನ ದೇಶದ ಧ್ವಜವನ್ನ ನಾನು ಕೆಳಗೆ ಬೆಳೆಸಲ್ಲ ಕಣಮ್ಮ ಅಂತೇಳಿ ಎಲ್ಲರೂ ನಕ್ಕು ಬಿಟ್ಟಿರ್ತಾರೆ. ಆದ್ರೆ ಅವತ್ತು ಅವನು ಬೀದಿಯಲ್ಲಿ ಘೋಷಣೆ ಮಾಡಿಕೊಂಡು ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಘೋಷಣೆಯನ್ನ ಕೂಕೊಂಡು ಹೋಗ್ಬೇಕಾದ್ರೆ ಒಂದು ಬ್ರಿಟಿಷ್ ಪೊಲೀಸರ ಗುಂಡು ಒಂದು ಬಂದವನ ಅಪ್ಪಳಿಸುತ್ತೆ, ಕೆಳಗೆ ಕುಸಿದು ಬೀಳ್ತಾನೆ. ಆ ಪುಟ್ಟ ಹುಡುಗ ಧ್ವಜವನ್ನ ಕೆಳಗೆ ನಿಲ್ಸ್ಕೊಳ್ಳಲ್ಲ. ಮಗು ನಿನ್ಗೆ ಏನ್ ಬೇಕು ಅಂತ ಕೇಳಿದಾಗ ಆ ಪುಟ್ಟ ಹುಡುಗ ಹೇಳ್ತಾನಂತೆ, ನನಗೆ ಸ್ವಾತಂತ್ರ್ಯ ಬೇಕು, ಕೊಡ್ತೀಯಾ ಅಂತ ಹೇಳಿ. ಯೋಚನೆ ಮಾಡಿ, 8-12 ವರ್ಷದ ಹುಡುಗ ಈ ರೀತಿ ಆಲೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಒಂದು ಶ್ರೇಷ್ಠ ಆ ರಾಷ್ಟ್ರೀಯ ದೇಶಭಕ್ತ ಭಾವ ನಮ್ಮ ನರನಾಡಿಗಳಲ್ಲಿ, ನಮ್ಮ ಪರಂಪರೆಯಿಂದ, ನಮ್ಮ ವಂಶವಾಗಿಂದ ಬಂದಿದೆ ಅಂತ ನಮಗೆ ಅನ್ಸುತ್ತೆ ಇಲ್ವಾ? ಆದ್ರೆ ಈ ದೇಶದ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡ್ತೀವಿ, ಈ ದೇಶದ ಶ್ರೇಷ್ಠ ಚಿಂತನೆಗಳನ್ನ ಅಪಮಾನ ಮಾಡ್ತೀವಿ. ಈ ದೇಶಕ್ಕೆ ಕೇವಲ 1947 ಆಗಸ್ಟ್ 14 ನಂತರ ಬಂದಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಗಮನದಲ್ಲಿ ಇಟ್ಕೊಂಡು ಈ ದೇಶ ಒಂದು ರಾಷ್ಟ್ರ ಆಯ್ತು ಅಂತ ಹೇಳಿ ನಾವು ಭಾವಿಸ್ತೀವಿ ಅಂತ ಹೇಳಿದ್ರೆ, ನಾವು ಎಷ್ಟು ಆತ್ಮವಂಚನೆ ಮಾಡ್ಕೊಳ್ತಾ ಇದೀವಿ ಅಂತ ನಮ್ಗೆ ಅನಿಸ್ಬೇಕಿತ್ತು. ದುರ್ದೈವ ನಮಗೆ ಅನಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಆ ರೀತಿಯ ರಾಷ್ಟ್ರೀಯ ಭಾವದ, ಎಲ್ಲರನ್ನ ಇದು ನನ್ನ ದೇಶ ಅನ್ನುವಂತ ಪ್ರೀತಿ ಮಾಡ್ತಕ್ಕಂಥ ಶಿಕ್ಷಣವನ್ನ ನಮ್ಗೆ ಕೊಡ್ಲಾಗಿಲ್ಲ ಅಂತ ಹೇಳಿ. ಆದ್ರೆ ಈ ದೇಶದ ಇತಿಹಾಸವನ್ನ, ಪರಂಪರೆಯನ್ನ ಮುಚ್ಚಿರ್ತಕ್ಕಂಥ ಪ್ರಯತ್ನ ಮಾಡಿದ್ರು ಕೂಡ ಅನೇಕರು ಆ ರೀತಿಯ ಅಲ್ಲದೆ ಇರ್ತಕ್ಕಂಥ, ಈ ದೇಶವನ್ನ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತಕ್ಕಂಥ ಅನೇಕ ವ್ಯಕ್ತಿಗಳು ಈ ದೇಶದ ಇತಿಹಾಸವನ್ನ ಒಳ್ಳೆ ಮನಸ್ಸಿನಿಂದ ಬರಿತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಅವರೆಲ್ಲ ಪ್ರಯತ್ನ
ಫಲ ನಮ್ಮ ಇತಿಹಾಸ, ನಮ್ಮ ಪರಂಪರೆಯ ಒಂದು ಆಳ ಅಗಲವನ್ನ ನಾವಿವತ್ತು ಕಾಣಬೇಕಾಗಿದೆ. ಮತ್ತೊಂದು, ನಮ್ಮ ರಾಷ್ಟ್ರೀಯ ದೃಷ್ಟಿಕೋನದಿಂದ ನಮ್ಮ ಆಲೋಚನೆಗಳು ಹೋಗ್ಬೇಕು. ಈ ದೇಶಕ್ಕೆ ಒಂದು ಶ್ರೇಷ್ಠ ಪರಂಪರೆ ಇದೆ. ಈ ದೇಶ ಅತ್ಯಂತ ಅನಾದಿ ಕಾಲದ್ದು. ಜಗತ್ತು ಕಣ್ಬಿಡುವ ಮೊದಲೇ ಈ ದೇಶದಲ್ಲಿ ಒಂದು ರಾಷ್ಟ್ರೀಯ ಬದುಕಿತ್ತು ಅನ್ನೋದನ್ನ ನಾವು ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕಾಗಿದೆ. ಈ ದೃಷ್ಟಿಯಲ್ಲಿ ನಾವು ಇಂಥ ಒಂದು ಶ್ರೇಷ್ಠ ಕಾರ್ಯವನ್ನ ಬೇರೆ ಬೇರೆ ಮೂಲಕ ನಾವು ಮಾಡಬೇಕಾಗಿದೆ. ಈ ದೃಷ್ಟಿಯಲ್ಲಿ ರಾಷ್ಟ್ರೀಯ ವಿಚಾರಗಳನ್ನ, ರಾಷ್ಟ್ರೀಯ ಚಿಂತನೆಗಳನ್ನ ಓದುಗರಿಗೆ ಮತ್ತು ವೀಕ್ಷಕರಿಗೆ ತಲುಪಿಸೋ ಹಿನ್ನೆಲೆಯಲ್ಲಿ ಹಣತೆ ಬಳಗ ಒಂದು ಶ್ರೇಷ್ಠ ಕಾರ್ಯವನ್ನ ಮಾಡ್ತಾ ಇದೆ. ಎಲ್ಲ ಹಣತೆ ಬಳಗದ ಎಲ್ಲ ಸಹೃದಯ ಮಿತ್ರರಿಗೂ ಈ ಸಂದರ್ಭದಲ್ಲಿ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಅನೇಕ ವಿಚಾರಗಳು ಹೇಳೋ ಹಿನ್ನೆಲೆಯಲ್ಲೂ ನನಗೆ ಈ ಸಮಯದ ಸ್ವಲ್ಪ ಕೊರತೆ ಮತ್ತು ಹೇಳೋಕೆ ಕಷ್ಟ ಆಗಿರೋದ್ರಿಂದ ನಾನು ಇಲ್ಲಿಗೆ ನನ್ನ ಮಾತಿನ ವಿರಾಮ ಹಾಕ್ತೇನೆ. ನನ್ನನ್ನ ವಿಶ್ವಾಸ ಇಟ್ಟು ಇಲ್ಲಿ 4-6 ವಿಚಾರಗಳನ್ನ, ನನ್ನ ದೇಶದ ಸಂಸ್ಕೃತಿ ಪರಂಪರೆಯ ಪರಿಚಯವನ್ನ ಮಾಡ್ಕೊಳ್ತಕ್ಕಂಥ, ಇಲ್ಲಿ ರಾಷ್ಟ್ರೀಯ ಭಾವವನ್ನ ಒಂದಷ್ಟು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹಣತೆ ಬಳಗದ ಮಿತ್ರರಾದ ಸಾತ್ವಿಕ್ ಮತ್ತೆಲ್ಲ ಅವರ ಸಹಮಿತ್ರರಿಗೂ ಮತ್ತೆಲ್ಲ ನನ್ನ ಮಾತನ್ನ ಆಲಿಸಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧು ಭಗಿನಿಯರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.